ಹಾಸ್ಪಿಟ್ಲ್ ಎಲ್ಲ ಐತಣ್ಣ? ದಾಖಲಾಗಿದ್ರಣ್ಣ? ಇದಲ್ಲ ದೊಡ್ಡ ಹಾಸ್ಪಿಟ್ಲ್. ದೊಡ್ಡ ಹಾಸ್ಪಿಟಲ್ ಅಂಚಿಪುಳ ಇದು ರಾಯಚೂರು. ನಾನು ಕಾರ್ ಡ್ರೈವರು. ಗಾಡಿ ಓಡಿಸಿ ಕುರ್ರ ಆಗ್ಬಿಟ್ಟದೆ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ಅವರು ಬಾ ಹಾಸ್ಪಿಟ್ಲಿಗೆ ಅಂತಂದ್ರು. ಬರೋಕ್ಕಾಯ್ತಿಲ್ಲ, ಯಾವ ಪೊಸಿಷನಲ್ಲಿ ಐತೆ ಒಂದು ಫೋಟೋ ಹೊಡೆದು ಕಳಿಸು ಅಂತವ್ರೆ. ಅಲ್ಲ, ನಾನು ತೆಗಿತೀನಿ, ನಿಮ್ಮ ಮೊಬೈಲಲ್ಲಿ ಫೋಟೋ ಹೊಡೆದವ್ರು ಕಳಿಸ್ಬಿಡ್ತೀರಾ? ಅದು ಮಳೆ ಎಷ್ಟು ಉದ್ದ ಬಂದೈತೆ ಅಂತ ನೋಡ್ಬೇಕಂತೆ. ಸೈಡ್ಗೆ ಹೋಗಿ ತಗೋಸ್ಕೊತೀವಣ್ಣ. ಅಣ್ಣ ನಿನ್ ಫೋನಲ್ಲಿ ಒಂದು ಫೋಟೋ ತೆಗಿತೀನಿ ಅಣ್ಣ. ಇಲ್ಲೇ ತೆಗಿಲ್ಲ, ಇಲ್ಲೇ ತೆಗಿಲ್ಲ, ನಿಂದ್ರಲ್ಲಿ ತೆಗಿತೇನ ಅಣ್ಣ? ಕಿವಿಗೆ ಹಾಕೊಂಡಿದ್ಯಾ? ಅದೆಲ್ಲ ಬೇಡ, ಕಿವಿಗೆ ಹಾಕೊಂತೀವಿ, ಬೇರೆ ಕಡೆ ಹಾಕೊಂತೀವಿ ಅಣ್ಣ. ಒಂದ್ ಫೋಟೋ ಹೊಡೆದು ನಡಿಯಕ್ಕೂ ಆಯ್ತಿಲ್ಲ ಅಣ್ಣ. ಒಂದ್ ಫೋಟೋ ಹೊಡೆದು ಡಾಕ್ಟರ್ ಕಳಿಸ್ಬಿಡು. ಹ್ಞೂ ಸಾರ್, ಎಷ್ಟುದ್ದ ಮಳೆ ಬಂದೈತೆ ಅಂತ. ಮಳೆ ಎಷ್ಟುದ್ದ ಬಂದೈತೆ ಅಂತ ನೋಡ್ಬೇಕಂತೆ ಅವರು. ನಡಿಯಕ್ಕೆ ಆಯ್ತಿಲ್ಲ ಅಂದ್ರೆ ಜಾಸ್ತಿ ಬಂದಿರ್ತೈತೆ. ಒಂದ್ ಫೋಟೋ ಹೊಡ್ತಾರೆ ಅಲ್ಲೆಲ್ಲಾರು ಮೆಡಿಕಲ್ ಶಾಪ್ ಅಲ್ಲಿ. ಬಾಣ ಇಲ್ಲಿ ಫೋಟೋ ಡಾಕ್ಟರ್ ಫೋಟೋಗಳು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಅವ್ರ ನಂಬರ್ ಕೊಡ್ತೀನಿ. ನಾನು ಯಾಕೆ ಮಾಡ್ಲಿ? ಆಯ್ತಾ ಇಲ್ಲ ಅಣ್ಣ, ನಡಿಯಕ್ಕೂ ಆಯ್ತಾ ಇಲ್ಲ. ಆಯ್ತಾ ಇಲ್ಲ ಅಣ್ಣ, ನಡಿಯಕ್ಕೂ ಆಯ್ತಾ ಇಲ್ಲ ಅಣ್ಣ. ಗಾಡಿ ಓಡಿಸಿ ಸುದ್ದಾಗ್ಬಿಟ್ಟಿರ್ಬೇಕಣ್ಣ. ನಾನ್ ಏನ್ ಮಾಡ್ಲಿ? ಅದ್ ಫೋಟೋ ಹೊಡೆದವ್ರು ಡಾಕ್ಟರ್ ಮಾಡಲ್ಲ. ಹೋಗಿ ಅವ್ರು ಹೇಳ್ತಾರದು ತೆಗಿತಾನಂತೆ. ಆ ಫೋಟೋ ತೆಗೆದ್ಬಿಟ್ಟು ನ್ಯೂಸ್ ಕಳಿಸ್ಬೇಕಂತ. ನಿಮ್ಗೆ ಯಾವ ಕರ್ಮ ಸರ್ ನೋಡೋದು? ನೋಡಿ ಸೈಡ್ ಹೋಗೋಣ, ಸೈಡ್ ಹೋಗಿ ತಗೋಸ್ಕೊಳ್ಳೋಣ. ಅಣ್ಣ ನೀನ್ ತೆಗಿತೀಯಣ್ಣ? ತಗೊಂಡ್ರೆ ಮಾಡ್ತೀಯ ನೋಡು ಹೆಂಗವನೆ. ನನ್ ಕೈಲಿ ಮೊದ್ಲೇ ಆಯ್ತಾ ಇಲ್ಲ. ಅಣ್ಣ ನಿನ್ ಫೋನಲ್ಲಿ ಹೇಳ್ತಾ ಇದೀನಿ, ಒತ್ತಬಿಡು. ಆಯ್ತಾ ಇಲ್ಲ ಅಣ್ಣ, ನೀನ್ ಹೊಡೆದ್ಬಿಡ್ತಾರ ಹೇಳ್ತೇನೆ. ಆಯ್ತಾ ಇಲ್ಲ ಅಣ್ಣ, ಉದ್ದ ಬಂದ್ಬಿಟ್ಟೈತಂತೆ. ಹೆಂಗಣ ತಕೊಳ್ಳಿ ನಾನ್ ಫೋಟೋನ? ಸೆಲ್ಫಿ ತಕೊಳಕ್ ಆಯ್ತೈತೆ ಅಣ್ಣ. ಅಣ್ಣ ನಡಿಯಕ್ಕೆ ಆಯ್ತಾ ಇಲ್ಲ, ಎಲ್ಲ ನಡಿಯಕ್ಕೆ ಆಯ್ತಾ ಇಲ್ಲ ಅಣ್ಣ. ಹೋಗೋಣ, ಅಲ್ಲಿ ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಅಲ್ಲಿ ಹೋಗಯ್ಯ, ಅಲ್ಲಿ ಹೋಗ್ಬಿಟ್ಟು ಏನಂತ ಫೋಟೋ ಉಳಿಸ್ಬೇಕು ಅಂತ. ನಿಂದೈತಲ್ಲಣ್ಣ ಫೋನು? ಹೋಗು ಲೈಟಿಂಗ್ ಬರ್ತಾ ಇದೆ, ಹೋಗು. ಅದಕ್ಕೆ ಅಷ್ಟಲ್ಲಿ ತೆಗೆದ್ಬಿಟ್ಟು ಕಳ್ಸ್ಬಿಡೋಣ. ಎಲ್ಲಿಗೆ ಸರ್ ಹೋಗ್ಲಿ? ವ್ಯಾಪಾರ ಮಾಡ್ತೀಯಾ? ಅಣ್ಣ ನನ್ ಕಷ್ಟ ಯಾರಣ್ಣ ಕೇಳೋದು? ನೀನ್ ತೆಗಿತೇನಣ್ಣ? 100 ಮಾಡ್ಬಿಟ್ಟಿಯಲ್ಲ, ತಗೋತ ಒಂದು 5 ಐಟಮ್ ತಗೋತಾರೆ. ಏನಾಗಿದೆ ಹೋಗ್ರಿ ಅಣ್ಣ. ಅದು ಒಳಕೊಂಡು ಹೋಗ್ಬಿಡ್ತದೆ, ಅದು ಆಚೆ ತೆಗಿಬೇಕು ಅಣ್ಣ. ಬಸ್ಸು ಅಣ್ಣ. ಸರ್ ನೀವು ತೆಗಿತೀರಾ? ಡಾಕ್ಟರ್ ನಂಬರ್ ಕೊಡ್ತೀನಿ, ಕಳಿಸ್ಬಿಡಿ ಸರ್. ಯಾರ ಹತ್ರ? ಬಣ್ಣ ಆಯ್ತಾ ಇಲ್ಲ ಹೋಗಕ್ಕೆ? ಬಾರಣ. ಎಲ್ಲಿಗೆ ಬರ್ಲಣ್ಣ? ಆಯ್ತಾ ಇಲ್ಲ ಹೋಗಕ್ಕೆ? ಹೋಯ್ತೀನಿ ಬಿಡೋಣ. ಪರಿಚಯ ನಾವು ನಿಮಗೆ? ಅವನು ನಿಮಗೂ ಪರಿಚಯ ಇಲ್ವಾ? ನಾನೇ ಗೊತ್ತಿಲ್ವಾ? ನನ್ನ ನೋಡಿಲ್ವಾ? ಅವರು ಅಲ್ಲಿ ನಿಂತಿರೋರು ಗಾಡಿ ಒಳಗೆ ಸಿರಿಕನ್ನಡ ಕ್ಯಾಮ್ರಾ ಇದೆ ಸರ್. ಇದು ಕುರಿಗಳು ಸ್ವಾಮಿ, ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಸರ್. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಒಂದು ಪ್ರೀತಿಯ ಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿಯ ಕಾಣಿಕೆ.
ಏನ್ ಅನಿಸ್ತು ಸರ್ ಈ ತರ ಯಾರಾದ್ರೂ ಮಾಡ್ತಾರೆ? ಯಾರು ಮಾಡಲ್ಲ, ನೀವ್ ಹೆಂಗ್ ನಂಬಿಟ್ರಿ ಮತ್ತೆ? ತಮಾಷೆಗೆ ನಗ್ಸೋ ಉದ್ದೇಶಕ್ಕೆ ಕೆಲವ್ರು ಬರ್ತಾರೆ, ಈ ತರದವ್ರು ಇರ್ತಾರೆ ಕೆಲವು ಜನ ಪ್ರಪಂಚದಲ್ಲಿ ಅಲ್ವಾ. ಸೊ ನಾವೆಲ್ಲ ಹ್ಯಾಂಡಲ್ ಮಾಡ್ಬೇಕು, ಸೆಟ್ ಮಾಡ್ಕೊಳ್ಳೋದೇನಿದೆ, ಬೇಡ ಹೋಗಪ್ಪ ಅಂದ್ರೆ ಆಯ್ತು ಅಲ್ವಾ. ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಜೊತೆಗೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಹಾಸ್ಪಿಟ್ಲ್ ಎಲ್ಲ ಐತೆ? ಈ ಕಡೆ ಎಲ್ಲೂ ಇಲ್ವಾ? ಎಲ್ಲಿ ಹೋಗ್ಬೇಕು? ದೊಡ್ಡ ಹಾಸ್ಪಿಟ್ಲ್ ಬೇಕು. ದೊಡ್ಡ ಹಾಸ್ಪಿಟಲ್ ಹಾ, ಮೇನ್ ರೋಡ್ ಹೋಗ್ಬೇಕು. ಯಾವ ಮೇನ್ ರೋಡು? ಇದು ಮೈಸೂರು ರೋಡ್. ಮೈಸೂರು ರೋಡ್ವರೆಗೂ ತುಂಬಾ ದೂರ ಐತೆ ಇಲ್ಲಿಂದ? ಇಲ್ಲೇ 7 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ನಡಿಯೋಕ್ಕಾಯ್ತಿಲ್ಲ, ಇಲ್ಲೇ 2 ಕಿಲೋಮೀಟರ್ ಅಂತ್ಯ. ನನಗೆ ಡಾಕ್ಟ್ರ್ ಫೋನ್ ಮಾಡಿದ್ದೆ, ನಾನು ಒಂದು ಫೋಟೋ ಹೊಡೆದ್ಬಿಟ್ಟು ಕಳಿಸು ಅಂತಂದ್ರು. ಒಂದು ಫೋಟೋ ಹೊಡೆದ್ಬಿಟ್ಟು ಅವ್ರ ನಂಬರ್ ಕೊಡ್ತೀನಿ, ಕಳಿಸ್ತೀಯಾ? ಯಾವ ಫೋಟೋ? ಅದು ನನಗೆ ಗಾಡಿ ಓಡಿಸಿ ಹೀಟ್ಗೆ ಮಳೆ ಬಂದ್ಬಿಟ್ಟೈತೆ, ಅಂಡಲ್ಲಿ ಮಳೆ ಬಂದ್ಬಿಟ್ಟೈತೆ. ಫೈಲ್ಸು ಅದ್ರದ್ದೊಂದು ಫೋಟೋ ಹೊಡ್ಕೊಡ್ತೀಯಾ? ಅವ್ರಿಗೆ ಎಷ್ಟುದ ಮಳೆ ಬಂದೈತೆ ಅಂತ ನೋಡ್ಬೇಕಂತ ಡಾಕ್ಟ್ರು. ನಿನ್ನ ಮೊಬೈಲಲ್ಲಿ ಹೊಡಿತೀಯಾ? ಹಾ, ಎಲ್ಲಿ ತೆಗಿಲಿ ಪ್ಯಾಂಟು? ಅಲ್ಲೇ ಪಪ್ಪುಗಾರೆ ಪ್ಯಾಂಟ್ ಎಲ್ಲಿ ತೆಗಿಲಿ? ಅಲ್ಲೇ ಆ ರೂಮ್ಗೆ ಹೋಗೋಣ. ಒಂದು ಫೋಟೋ ಹೊಡೆದ್ಬಿಟ್ಟು ಡಾಕ್ಟ್ರು ಕಳಿಸ್ಬಿಡೋಣ. ನಿಮ್ಮ ಫ್ರೆಂಡೇ ತಾನೇ ಅವರು? ಬಾರಣ, ಲೇಟ್ ಆಯ್ತು. ಬಾರಣ, ಆಯ್ತಿಲ್ಲ, ಲೇಟ್ ಆಯ್ತು. ನೀನ್ ತೆಗಿಯೋಣ, ತಕ್ಕಂತ ಕಳ್ಸ್ಬಿಡು, ಆಮೇಲೆ ಡಿಲೀಟ್ ಮಾಡ್ಬೇಕಂತೆ. ಸರ್ ಅದು ಫೈಲ್ಸ್ ಆಗ್ಬಿಟ್ಟು ಮಳೆ ಬಂದ್ಬಿಟ್ಟೈತೆ ಸರ್. ಮಳೆ ಬಂದ್ಬಿಟ್ಟೈತೆ ಸರ್. ಡಾಕ್ಟರ್ ಫೋನ್ ಮಾಡಿದ್ದೆ, ಫೋಟೋ ಹೊಡೆದು ಕಳ್ಸು, ಎಷ್ಟುದ ಬಂದೈತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತ. ಫೋಟೋಗ್ರಾಫರ್ ಅಲ್ಲಪ್ಪ, ಅವ್ರು ಕೆಲಸ ಮಾಡೋದು ಇಲ್ಲಿ. ಮೊಬೈಲ್ ಅಲ್ಲಿ ಅಣ್ಣ ನಾನು ಮಾಡಲ್ಲ ಅದು. ಡಾಕ್ಟರ್ ಕಳಿಸ್ಬೇಕಣ್ಣ. ಏನ್ ಅಸಹ್ಯ ಹೇಳ್ತಾವ ನೋಡಿ ಇವನು. ನೀನ್ ಏನ್ ಮಾಡ್ತೀಯ? ಹೋಗಿ ಅಣ್ಣ ಹಾಸ್ಪಿಟಲ್ ಹೋಗಿ ತೆಗೆದ್ಬಿಟ್ಟು ಒಂದು ತೆಗಿತ್ರ ಫೋಟೋ ತೆಗಿಬೇಕಂತ. ನಾನು ಮಾಡಲ್ಲ ಅದು. ಯಾಕೆ ಕರ್ಮ ಸರ್ ನೋಡೋದು? ನಂದಲ್ಲಿ ತಕೊ ಸೆಲ್ಫಿ ತಕೊಳಕ್ ಆಯ್ತೈತ ನಂದ್ರಲ್ಲಿ. ಕೇಳಲ್ಲ ಅವನು. 2 ಬಿಟ್ಟು ಪಟಾರ ಕಳ್ಸ್ಬೇಕಲ್ಲಿ. ಅಣ್ಣ ಗಿಣ್ಣ ನಿನ್ ಕೈ ಮುಗಿತೀನಿ. ಬಿಡ್ತಾನೆ ಇವನು, ತೆಗೆದು ನಿಂತ್ಕೊಂಡ್ಬಿಡ್ತಾನೆ ಅಣ್ಣ. ಇದು ಅಂಗಡಿ ಇದೆ, ಇದು ಹಾಸ್ಪಿಟಲ್ ಅದೇನೇ ಇಲ್ಲ. ಇದು ಅಣ್ಣ ಅಂಗಡಿಗೆ ಇದೆ, ಇಲ್ಲಿ ಹಾಸ್ಪಿಟಲ್ ಅಲ್ಲ. ಹಾಸ್ಪಿಟಲ್ ಅಲ್ಲ ಅಣ್ಣ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರದ್ದು ಮಾಡಕ್ಕೆ ಆಗಲ್ಲ, ನೀವು ಹೋಗಿ ತೊಂದರೆ ಕೊಟ್ಬಿಟ್ಟು ಅವ್ರಿಗೆ ಬಿಸ್ನೆಸ್ ಕೂಡ ಬಂದಿರೋದು ನಾವು. ಒಂದು ಫೋಟೋ ಡಾಕ್ಟರ್ ನಂಬರ್ ಕೊಡ್ತೀನಿ, ಕಳ್ಸ್ಬಿಟ್ಟು. ಡಾಕ್ಟರ್ ನಂಬರ್ ಏನ್ ಮಾಡ್ಬೇಕು? ಒಂದ್ ಕೆಲಸ ಮಾಡಿ, ಸುಮ್ನೆ ತೆಗೆದೇ ಅಂದ್ಬಿಟ್ಟು ಕಳ್ಸ್ಬಿಡಿ. ತೆಗಿಬೇಕಾ? ತಿರ್ಗಿ ತೆಗಿಯೋಣ. ತೆಗಿ ನಾನು ಮಾಡಲ್ಲ. ಒಂದೇ ಫೋಟೋ ಓಡಾಡ್ಬೇಡ, ನೋಡ್ಬತ್ತಾನೆ, ಹಿಂದೆ ನೋಡ್ಬತ್ತ ನೋಡು. ನನಗೇನು ಹೋಗು, ನಾನು ಧೈರ್ಯವಾಗಿ ಬಾಯಿಲ್ಲ ನೀನೆ. अच्छा इधर अब आपका नाम जेंट्स है क्या? सर ನಿಮ್ಮ ಹತ್ರ ಫೋನ್ जेंट्स नहीं आप मर्द है ना? क्यों भागता है? भगाना है? नहीं वही बोला आप. ಕನ್ನಡ ಹೇಳು ಅವ್ರಿಗೆ, ಹಿಂದಿ ಬರಲ್ಲ ಅವ್ರಿಗೆ. ಆಯ್ತಾ ಇಲ್ಲ, ಮಳೆ ಜಾಸ್ತಿ ನೋಡಿ ಅಣ್ಣ ಹೆಂಗ್ ಮಾಡ್ತಾರೆ. ಹಾಸ್ಪಿಟಲ್ ಹೋಗಿ ಅಣ್ಣ, ಅದೇ ಹೋಗಕ್ ಡಾಕ್ಟರ್ ಫೋಟೋ ಹೊಡೆದು ಕಳ್ಸು ಫಸ್ಟ್ ಅಂತವ್ರೆ. ಅಲ್ಲೇ ಅವ್ರು ಏನಾದ್ರು ಕೇಳಿಸ್ಕೊಳ್ಳಿ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಅಣ್ಣ. ಅಲ್ಲೇ ಡಾಕ್ಟರ್ ಇದೆ, ಅಲ್ಲೇ ಹೋಗಿ ಅವ್ನು ನೋಡ್ತಾವ್ರೆ. ಅದೇ ನೋಡಕ್ಕೇನೆ ಫೋಟೋ ಹೊಡೆದು ಕಳ್ಸು ಅಂತವ್ರೆ. ಇವರು ಡಾಕ್ಟರ್ ಅಲ್ಲ, ಡಾಕ್ಟರ್ ನಾಮ್ ಡಾಕ್ಟರ್ ಇದೆ ಮೊಬೈಲ್ ಅಲ್ಲಿ. ಅಲ್ಲೇ ಮೊಬೈಲ್ ಗೊತ್ತಾಗಲ್ಲ ಅಣ್ಣ. ಮೊಬೈಲ್ ಅವ್ರ ಹತ್ರ. ಮಳೆ ಎಷ್ಟು ಉದ್ದ ಐತೆ ಅಂತ ಡಾಕ್ಟರ್ ನೋಡಿದ್ರೆ ಏನ್ ತಗೋಬೇಕು ಅಂತ ಹೇಳ್ತಾರಂತೆ ಅವರು. ಫ್ಯಾಬ್ರಿಕ್ ಕುಯ್ಯೋರ್ ಕಣೋ, ಹಣ್ಣು ಕುಯ್ಯೋರಲ್ಲ. ಅಪ್ಪ ನನ್ನ ಅಪ್ಪ ಅಲ್ಲ, ನಾನು ಅಪ್ಪ ನನ್ಗೆ ಇಷ್ಟನೂ ಇಲ್ಲ, ನನಗೆ ಯೋಗ್ಯತೆನೂ ಇಲ್ಲ. ಏನ್ ಸರ್ ಇವನು? ನಂದೊಂದು ಆರ್ಡ್ರು. ನೀವು ಹೋಗಿ ಅಣ್ಣ, ಒಂದೇ ಒಂದು ಫೋಟೋ ತೆಗಿ. ಫೋಟೋ ಮಾಡಕ್ ಇಲ್ಲೇ ಅಂಗಡಿ ಆಸೆ ಕಳ್ಸು. ಒಳಗಡೆ ಅಲ್ಲೇ ತೆಗಿ, ಅಲ್ಲೇ ಬಾ. ಕನ್ನಡ ಬರುತ್ತೆ? ಹಿಂದಿ ಅವ್ನಿಗೆ ಹಿಂದಿ ಬರಲ್ಲ ಹೇಳಕ್ಕೆ. ನಿನ್ ಮೊಬೈಲ್ ಅಲ್ಲಿ ತೆಗಿ. ನಮ್ಮ ಮೊಬೈಲ್ಗೆ ಕ್ಯಾಮ್ರಾ ಇಲ್ಲ ಅಣ್ಣ. ಇವಾಗಿತ್ತು. लेके भगा दो उसको पहले, सिक्का बोले लेके भगा दो उसका साला को. ज्यादा हो गया उसका मस्ती इधर. ನನಗೆ ಹೊಡಿತೀಯ ನೀನು? ಮೊದ್ಲೇ ಮಳೆ ಬಂದೈತೆ, ಈಗ ಇಷ್ಟೊತ್ತ ದುಡಿ ಬೇರೆ ತಗೊಂಡಿದ್ಯಾ ಅಣ್ಣ. ನಾವು ಅವ್ರಿಗೆ ಕೋಪ ಜಾಸ್ತಿ ಹೊಡಿತಾರೆ, ಬಿಟ್ರೆ ಹೊಡೆ ಬರ್ತಾನೆ. ಮೊದ್ಲೇ ಮಳೆ ಬಂದೈತೆ, ಇಷ್ಟೊತ್ತ ದುಡಿ ತಗೊಂಡಿದ್ಯಾ? ಅಯ್ಯೋ ನಾನು ಎಲ್ಲಿಕ್ತಿ ಅದನ್ನ? ಅಲ್ಲೇ ಹಾಸ್ಪಿಟಲ್ ಇದೆ. ಅದನ್ನ ಎಲ್ಲಿಕ್ಕಂತಂದೆ? ನಮ್ದು ಅವ್ನ ಸ್ಯಾಂಪಲ್ ತೋರ್ಸಕ್ ತಂದಿದ್ದು ನಮಗೆ. ಅಷ್ಟು ಬಂದಿರಲ್ಲ ಅಣ್ಣ ಮಳೆ. ಇಲ್ಲ ಮಳೆ ಅಲ್ಲ ಸರ್, ಅದು ಫ್ಯಾಬ್ರಿಕ್ ವರ್ಕ್ ಕೊಟ್ಟವ್ರಿಗೆ ಆರ್ಡರ್ ಕೊಡ್ಬೇಕು. ನನಗೆ ಈಗ ಒಂದು ಫೋಟೋ ಹೊಡ್ತೀನಿ. ಏನ್ ಸರ್ ನೀವು ಓಡಿಸು, ತು ಬಗಾತ ನೀ ಬಗಾತ ಮೇ ಕ್ಯಾ ಕರು? ಅವ್ರಿಗೆ ಮೊಬೈಲ್ ತೆಗಿ, ಕ್ಯಾಮ್ರಾ ಇಲ್ಲ ಅಂದ್ರೆ ಹೋಯ್ತೀನಿ. ಮೇ ಮಾರು ಹೊಡಿಲ್ಲ. ಅಣ್ಣ
ನೀನ್ ಹೊಡೆದ್ರೆ ಹೋಗ್ತಾನೆ, ನೀನ್ ಹೊಡಿದೆ ಎತ್ಕೊಂಡಿದ್ರೆ ಮಾರ್ನ ಮರ್ದೆ. ಫೋಟೋ ಕ್ಯಾಮ್ರಾ ಒಂದು ಫೋಟೋ ಹೊಡೆದ್ಬಿಟ್ಟು ಕಳ್ಸು. ಡಾಕ್ಟ್ರು ಕೇಳ್ತಾ. ಹೌದಾ, ನಾನು ಟೆಲಿಗ್ರಾಮ್ ಅಲ್ಲಿ ಕಳಿಸ್ತೀನಿ, ಕೊಡು. ಮೊಬೈಲ್ ಕೊಡ, ನೀವು ಮೊಬೈಲ್ ಇಲ್ಲಿ ನನ್ ಸ್ವಿಚ್ ಆಫ್. ಚಾರ್ಜ್ ಮಾಡಿ. तू गुस्सा नहीं हुआ है तो मेरे पीछे क्यों नहीं आ रहा? बोलो, मैं मारा इसलिए मेरे पीछे नहीं आ रहा. तू बात करे. ಅಲ್ಲ ಹೋಗಿನಾ ಆ ಕಡೆಗೆ ಹೋಗೋಣ ಬಾ. ಆ ಕಡೆ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡು, ನಾನು ನೋಡ್ತೀನಿ. ಏನ್ ನೋಡ್ತೀಯಾ? ಯಾಕೆ ಕಂಪ್ಲೇಂಟ್ ಕೊಡ್ತೀಯಾ? ನೀನು ತಿಳಿದೆ ಹೊಡಿತೀಯ ಅಂತ, ಕುರ ಬಂದಿರೋನ್ ಹೊಡಿತೀಯ ಅಂತ. ಹೋಗೋ ಅಷ್ಟೇ, ನೀವು ಹೋಗೋ. ಬಂದೆ ಅದಕ್ಕೆ ಹೊಡಿತಾರ ನಾವು. ಏನ್ ಎಲ್ಲರೂ ಹೊಡಿತೀರಾ? ನೀವು ಹೋಗೋ ಅಷ್ಟೇ. ಎಷ್ಟು ಉದ್ದ ಐತೆ ಅಂತ ಡಾಕ್ಟರ್? ನಮ್ದು ಗೊತ್ತಿಲ್ವಾ? ನಾನು ಇದೆ ನಮ್ದು ಗೊತ್ತಿಲ್ವಾ? ನಿಂದಲ್ಲ ನಂದು. ನಮ್ ಕೈ ಮಾತಾಡೋದು. ಹೊಡೆದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡು, ನಾನ್ ನೋಡ್ತೀನಿ ಕಂಪ್ಲೇಂಟ್. ನೀವು ಹೋಗು ಅಷ್ಟೇ. ಎಲ್ಗ ಹೋಗ್ಲಾ ಹಿಂಗೆ? ಹಾ ಹೋಗು. ಕೆಂಗೇರಿಗೆ ಹೋಗ್ಬಿಡ್ಲಾ? ಯಾ ಕಿಂಗೇರಿ ಹೋಗೋ, ಮೈಸೂರು ಹೋಗೋ, ನಮ್ಗೆ ಗೊತ್ತಿಲ್ವಾ? ನೀನೇ ತಾನೇ ಹೇಳಿದ್ದು ಕೆಂಗೇರಿ ಹತ್ರ ಐತೆ ಅಂತ. ಯಾವ್ದೋ ಹೇಳಿದೀನಿ, ಆ ಸೀಟಲ್ಲಿ ಹೇಳಿದ್ದೀನಿ. ಅದೇ ಹೋಗೋ ಅಲ್ಲೇ. ಆಗಲ್ಲ, ಹೋಗು ಅಷ್ಟೇ. ಬಿದೋಗ್ಬಿಡ್ತೀರಿ ಇಲ್ಲದೆ. ಯಾಕೆ ಇಲ್ಲಿ? ಅದು ಬಿದೋಗ್ಬಿಡ. ಅಲ್ಲೇ ಹೋಗೋ, ಅಲ್ಲೇ ವಿಧ. ಆಯ್ತಾ ಇಲ್ಲ ನಡಿಯಕ್ಕೆ? ಅವನು ಯಾಕೆ ಹೀಗೆ ಮಾಡ್ದ ಗೊತ್ತಾ ನಿಂಗೆ? ಬರೀದು ತಗೋ, ನಾನು ಹೇಳಿ ಬರೀ ಬರ್ಕೋತಿಯಲ್ವಾ? ನೀನೇ ಬರೀ. ಆಪೋಸಿಟ್ಟು ಗಾಡೀಲಿ ಏನೇಳು ಗಾಡೀಲಿ ಸಿರಿ ಕನ್ನಡ ಬರೀ ಸಿರಿ ಕನ್ನಡ. ಹಾ ಸಾಕು. ಕ್ಯಾಮ್ರಾ ಇದೆ. ಅಪೋಸಿಟ್ ಗಾಡೀಲಿ ಸಿರಿ ಕನ್ನಡ ಕ್ಯಾಮ್ರಾ ಇದೆ. ಇದು ಕಾಮಿಡಿ ಪ್ರೋಗ್ರಾಮ್. ಕುರಿಗಳು ಸ್ವಾಮಿ ಕುರಿಗಳು ಬಕ್ರಾ ಶೋ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿಯ ಕಾಣಿಕೆ. ಏನ್ ಅನಿಸ್ತು ನಿಮ್ಗೆ ಒಂದು ಬಂದ್ಬಿಟ್ಟು ಹೇಳಿದಾಗ? ಸಿಟ್ವಂತ ತಮಾಷೆಗೆ ಯಾರು ಹಿಂಗ್ ಮಾಡಲ್ಲ, ಸುಮ್ಮನೆ ನಗ್ಸೋ ಉದ್ದೇಶಕ್ಕೆ. ಓಕೆನಾ? ಸಿಟ್ ಮಾಡ್ಕೋಬಾರ್ದು. ನಮ್ಗೆ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ಒಳ್ಳೇದು ಅಲ್ವಾ? ಬೇಗ ಸಿಟ್ ಮಾಡ್ಕೋಬಾರ್ದು ಅಲ್ವಾ? ಆರೋಗ್ಯ ಇರ್ಬೇಕಂದ್ರೆ ನಾವು ಸಿಟ್ ಜಾಸ್ತಿ ಮಾಡ್ಕೋಬಾರ್ದು, ನಗರಾಗ್ತಾ ಇರ್ಬೇಕು ಅಲ್ವಾ? ಧನ್ಯವಾದ. ಆಯ್ತಾ, ಇಟ್ಕೊಂಡು ನಿಂತಿರೋ ಬಂದೆ ನಾನು. ಹಾ ಇಲ್ಲ, ಇದ್ರೊಳಗೆ ಹೋಗ್ಬಿಟ್ಟು ಬರ್ತೀನಿ, 5 ನಿಮಿಷ. ಯಾರು ಅಲ್ಲಿ? ಯಾರು ಇಲ್ಲ ಅಂಕಲ್ ಅಲ್ಲಿ. ಅಂಕಲ್ ನಿಮಿಷ, ಇವಳು ಏನಂತ ಕೇಳಿಸ್ಕೊಳ್ಳಿ ಇಲ್ಲಿ. ನೀವ್ ಎತ್ಕೊಂಡ್ರಿ ಅಂತಿದ್ದಾಳೆ ಅವಳು. ಬನ್ನಿ ಇಲ್ಲಿ. ಹೋಗ್ಬಿಟ್ಟ ಇವತ್ತು ಪರ್ಸ್ನ. ಈ ಹುಡುಗಿ ಅಂದೆ, ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ. ಪರ್ಸ್ ಸಿಕ್ಕೊಳ್ಳೋ ಜ್ಞಾನ ಇಲ್ವಾ? ಎತ್ಕೊಂಡು ಹೋದ. ಅದೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಮಾತಾಡಿ ಇಸ್ಕೊಂಡು ಮರ್ಯಾದೆಯಿಂದ. ನಿದ್ದೆ ಮಾಡ್ತಾ ಇದ್ದ ಹೊಟ್ಟೆ ಒಳಗೆ ಇಟ್ಕೊಂಡವ್ರು ಅಂತವ್ರು. ನಿಮ್ಮನ್ನ ನೋಡಿದ್ರೆ ಯಾಕೋ ಡೌಟ್. ಮೊದ್ಲ ಒಂದೊಂದು ಗ್ಯಾಂಗ್ ಅನ್ನಿಸ್ತದೆ ಗೊತ್ತಿಲ್ಲ ಅಲ್ವಾ? ಯಾರು ಪೊಲೀಸ್ ಆಫೀಸರ್ ಅರ್ಥ ಆಯ್ತಾ? ಪೊಲೀಸ್ ಆಫೀಸರ್ ಇವ್ರದೆಲ್ಲ ಗ್ಯಾಂಗ್ ಏನು ಇರ್ಬೇಕು. ಓಯ್ ಅಂಕಲ್, ಪೊಲೀಸ್ ಆಫೀಸರ್. ಎಲ್ಲಿ ಪರ್ಸ್ ಹೇಳು? ಪೊಲೀಸ್ ಅಂಕಲ್ ಕೊಟ್ಟು ಪರ್ಸ್ ಹೇಳು ಮರ್ಯಾದೆಯಿಂದ. ಇಲ್ಲಿ ಪರ್ಸ್ ಕೊಡಿ ಅಂಕಲ್, ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಮೇಡಮ್. ಏನ್ ಆಟಗಳು ಆಡ್ತಾ ಇದ್ದೀರಾ? ಆಟ ಇವ್ರದೆಲ್ಲ ಒಂದೊಂದು ಗುಂಪು ಇರ್ತೈತೆ. ಏನು ಇರ್ಬೇಕು, ಹಂಗೆ ಇರ್ಬೇಕು. ಇರ್ಬೇಕಲ್ವಾ? ಏನಾಯ್ತು ಗೊತ್ತಾ? ಈ ಹುಡುಗಿ ಅಲ್ಲಿ ಇಟ್ಬಿಟ್ಟು ಈ ಹುಡುಗಿ ನಿಲ್ಸ್ಬಿಟ್ಟು ಹೋದ್ಲು. ಈ ಹುಡುಗಿ ಅಲ್ಲಿ ನಿಂತ್ಗಡೆ ಇದ್ಲು. ಅವ್ನು ಯಾರು ಒಬ್ಬ ಬಂದ, ಈ ಹುಡುಗಿ ಅಲ್ಲಿ ಒಳಗಡೆ ಹೋಯ್ತು. ಪುನಃ ಅಲ್ಲಿಂದ ಒಬ್ಬ ಬಂದ್ಬಿಟ್ಟು ಇಲ್ಲಿ ಪರ್ಸ್ ಎತ್ಕೊಂಡ. ಈ ಹುಡುಗಿ ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಹಿಂಗ್ ಇಟ್ಕೊಂಡಿದ್ಲು. ಸುಮ್ನೆ ಅಷ್ಟ್ ಬೇಗ ನಿದ್ದೆ ಬಂದ್ಬಿಡ್ತ. ಆಮೇಲೆ ಹುಡುಗಿ ಅಂದೆ. ಅಂಕಲ್ ನೀವು ಮಡಿಕೊಳ್ಳಿ ಅಂಕಲ್,
ಪರ್ಸ್ನ ಆಮೇಲೆ ಕೊಡಿ ಅಂಕಲ್ ಅಂದ್ರು. ಅದಕ್ಕೆ ಅದಕ್ಕೆ ನೀವ್ ಎತ್ತಿಡ್ಕೊಂಬಿಟ್ರಾ? ನಾನೇ ಎತ್ತಿಟ್ಕೊಳ್ಳಿ, ಎಲ್ಲ ಮಾಹಿತಿ ಇಲ್ಲಿ ಎಲ್ಲಿ ಇಟ್ಕೊಳ್ಳಿ? ನಂಗ್ ಗೊತ್ತಿಲ್ಲ. ಅವಳು ಹೇಳ್ತಾ ಇದ್ದಾಳೆ ತಾನೇ ಇವಾಗ ಅವ್ರ ಹತ್ರ ಇದೆ ಅಂತ. ಪೊಲೀಸ್ ಸ್ಟೇಷನ್ ಹೋಗೋಣ, ಇಲ್ಲೇ ಇದೆ ಎದುರುಗಡೆ. ಹೋಗಿ ಅವಳು ನನ್ನ ತಂಗಿನ ಕರ್ಕೊಂಡು ಹೋಗಿ ಎಲ್ಲ ಬನ್ನಿ, ಕರ್ಕೊಂಡೋಗಿ ಅದೇ ತಗೊಂಬರೋಕ್ ಹೋಗು. ನಡಿ ಹೋಗೋಣ. ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಗಾಡಿನ. ಹುಡುಗಿ ಹಾ ಪಾಪ ಮೇಬಿ ಐಡಿ ಕಾರ್ಡ್ ನೋಡಕ್ ಗೊತ್ತಾಯ್ತು. ನೀವ್ ಯಾಕೆ ಎತ್ಕೋತೀರಾ? ಅದು ಅವ್ರ ಪರ್ಸ್ ನಿಮ್ಗೆ ಯಾಕೆ? ಇಲ್ಲಿ ಈ ಹುಡುಗಿ ಇಲ್ಲಿ ಪರ್ಸ್ ಇಟ್ಲು, ಈ ಹುಡುಗಿ ಇಟ್ಟಿದ್ಲು, ಈ ಹುಡುಗಿ ನಾನಲ್ಲಿ ನನ್ನ ಪರ್ಸ್ ಈ ಕಡೆ ಬನ್ನಿ. ಸರಿ ಅಂದ್ಬಿಟ್ಟು ಇಲ್ಲಿ ಯಾರೋ ಬಂದು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಪರ್ಸ್ ಎತ್ಬಿಟ್ಟು ಹೊರಗಡೆ ಹೋದ. ಈ ಹುಡುಗಿ ನಿಂತ, ಏ ಹುಡುಗಿ ಅಂದೆ. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂಕಲ್, ನೀವು ಇಟ್ಕೊಳ್ತೀರಿ, ನಾನು ಹೋಗ್ತೀನಿ. ಅದಕ್ಕೆ ಎತ್ಕೊಂಡು ಹಿಡ್ಕೊಂಡ್ರು. ಅದಕ್ಕೆ ಕೇಳ್ತಾ ಇದೀನಿ ಪರ್ಸ್ ಕೊಡಿ ಅಂತ. ಇಲ್ಲಿ ಪರ್ಸ್ ಇಟ್ಕೊಂಡಿದ್ಲು, ಅಲ್ಲಿ ಮುಂದೆ ಹೊರಗಡೆ ಮುಂದೆ. ಯಾರು ನೋಡಿ ಅವ್ನ ಹೊರಗಡೆ ಹೋದ. ಯಾರು ಅಂತ ಅಂದೆ, ನಮ್ಮವ್ರು ಅಂತ. ಆಯ್ತು ಹೋಗು ಅಂತ. ಇಲ್ಲಿ ಕಳ್ದೋಗಿರೋದು ನನ್ ಪರ್ಸು. ಎಲ್ಲಾರ ಹತ್ರನು ಕತೆ ಹೇಳಿಸ್ತಿದ್ಯಾ ನೀನ್ ಇಲ್ಲಿ? ಅಂಕಲ್ ಕತೆ ಹೇಳ್ಬಿಡಿ, ಪರ್ಸ್ ಕೊಡಿ ಅಂಕಲ್. ಅವ್ರ ಕಡೆ ಇರ್ಬೋದು, ಅವರು ಅವ್ರ ಕಡೆ ಇವ್ರ ಕಡೆ ಇರ್ಬೋದು, ಸ್ಕ್ಯಾಮ್ ಮಾಡಿದ್ರ ಇವರು. ಇರ್ಬೋದು, ಮೋಸ್ಟ್ಲಿ ಇರ್ಬೋದು. ನೀನ್ ಆ ಪರ್ಸ್ ಎತ್ಕೊಂಡು ಹೋಗಿರೋದು ಇಲ್ಲ ತಾನೆ? ಸುಮ್ನೆ ಹೋಗು, ಅಂಕಲ್ ಎತ್ಕೊಂಡಿದ್ದಾರೆ. ಇವರೇ ಇರ್ಬೋದು, ಕ್ಯಾಂಪ್ ಪಾರ್ಟಿ ಕರೆಕ್ಟ್ ಆಗಿ ಹೇಳಿ, ಪೊಲೀಸ್ ಸ್ಟೇಷನ್ ಪಕ್ಕದ ಇದೆ, ನಂಗ್ ಗೊತ್ತಿಲ್ಲ, ಪರ್ಸ್ ಕೊಡಿ ಬನ್ನಿ ಅಂಕಲ್. ಸರ್ ಇಲ್ಲಿ. ಪಕ್ಕದಲ್ಲೇ ಇದೆ. ಅದೇಂಗ್ ನೀವು ಸ್ಕ್ಯಾಮ್ ಅಂತ ಹೇಳ್ತೀರಾ? ಅದ್ ಹೇಳಿ ಸರ್ ನೀವು. ಮತ್ತೆ ನಿಮ್ ಕಡೆಯವ್ರು ಹೇಳ್ತಾವ್ರೆ ಇಲ್ಲಿ. ಏನ್ ಸರ್ ಹೇಳಿ ಕಳ್ಸಿ. ಅಲ್ಲಿ ಕಳ್ಕೊಂಡಿರೋದು ನಂದು. ಇವ್ರ ಕಡೆಯವರು ಇವ್ರ ಕಡೆ ಏನಾಯ್ತಪ್ಪ, ನಾನು ಇಲ್ಲಿ ಕೂತಿದ್ದೀನಿ ನೆರಳಲ್ಲಿ. ಸರ್ ಏನಾಯ್ತು ಎಲ್ಲ ನಮಗ್ ಗೊತ್ತಿದೆ. ಹಾ. ನಿಮ್ಗ್ ಏನ್ ನಡೀತಾ ಇದೆ ಗೊತ್ತಿದೆ ಇಲ್ಲಿ? ಈಗ ನನಗೆ ಸ್ಕ್ಯಾಮ್ ಮಾಡ್ತಾವ್ರಿ ಇವರು. ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಇದು ಕುರಿಗಳ ಸ್ವಾಮಿ ಕುರಿಗಳು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸರ್. ಓಕೆ, ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಟ್ಸ್ ಆಫ್ ಸರ್. ಕರ್ನಾಟಕ ಪೊಲೀಸಿಗೆ ನಾವು ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಯಾಕಂದ್ರೆ ವಿತಿನ್ 24 hours ಏನೇ ಆಗಿದ್ರು ನಾನು ಹಿಡಿಯೋದು ನಮ್ಮ ಕರ್ನಾಟಕ ಪೊಲೀಸ್, ಅದೊಂದು ಗ್ರೇಟ್. ಸೊ ಈ ತರ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಸರ್ ಹೇಳಿ? ನೋಡಿ, ನಾವು ಈಗ ಸಂಯಮದಿಂದ ವರ್ತಿಸ್ತೇ. ನಾನು ತುಂಬಾ ಸಂಯಮದಿಂದ ವರ್ತಿಸ್ತೆ. ಹೌದು ಸರ್, ನಾನು ಇದನ್ನ ಒಂದು ಕೋಪದಲ್ಲಿ ತಗೊಂಡಿದ್ರೆ ಇಲ್ಲಿ ಫೈಟ್ ಆಗಿರೋದು. ಕರೆಕ್ಟ್ ಸರ್. ಎಸ್ ಆಯ್ತಾ? ಹೌದು. ನಾನು ಇದನ್ನ ಪೊಲೀಸಲ್ಲಿ ನೋಡಿದ್ದೀನಿ. ಸ್ಕ್ಯಾಮ್ ಜಾಸ್ತಿ ಆಗುತ್ತೆ. ಸ್ಕ್ಯಾಮ್ ನಡೀತಾವ ಸರ್ ಇವ? ಬ್ಯಾಂಗ್ಳೂರ್ ಸಿಟಿನಲ್ಲಿ ಇದು ಸ್ಕ್ಯಾಮ್ ಆಗುತ್ತೆ. ಓಕೆ ಸರ್. ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕು. ಹೌದು ಸರ್, ಹೌದು. ನಾವು ಬೇರೆ ಪಬ್ಲಿಕ್ಗೆ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ಬೇಕು ಸರ್. ಓಕೆ, ಈ ತರ ಆದಾಗ ಏನ್ ಮಾಡ್ಬೇಕು ಸರ್ ನಾವು ಪಬ್ಲಿಕ್? ಈ ಪಬ್ಲಿಕ್ ಈಗ ನಾನ್ ಮಾಡ್ತಲ್ಲ ಸಂಯಮ, ಅದನ್ನ ಒತ್ತಿಸ್ಬೇಕು ಅಂತೀರಾ? ಅದರಿಂದನೇ ನಾವು ಉಳಿಬೇಕಾದ್ರೆ ಅಂತೀರಾ? ಹೌದು. ಹೌದಾ? ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರೆ. Thank you. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಇದು ಒಂದು ಕಾಣಿಕೆ, ಇದು ನಿಮ್ಗೆ.